ದರ್ಶನ್ ಅಭಿನಯದ 50ನೇ ಸಿನಿಮಾ ಚಿತ್ರ ಕುರುಕ್ಷೇತ್ರ ಚಿತ್ರಕ್ಕೆ ನಾಳೆ ಮುಹೂರ್ತ ನಡೆಯಲಿದೆ. ಈ ನಡುವೆ ಚಿತ್ರದ ಹೆಸರು ಬದಲಾಗಿದೆ. ಕುರುಕ್ಷೇತ್ರ ಟೈಟಲ್ ಅನ್ನೇ ಉಳಿಸಿಕೊಂಡಿರುವ ಚಿತ್ರತಂಡ ಕೊಂಚ ಬದಲಾವಣೆ ಮಾಡಿದೆ. ಮೊದಲು ಚಿತ್ರದ ಹೆಸರು ಕುರುಕ್ಷೇತ್ರ ಎಂದು ಹೇಳಲಾಗಿತ್ತು. ಆದರೆ ಚಿತ್ರದ ಆಹ್ವಾನ ಪತ್ರಿಕೆ ನೋಡಿದರೆ ಅದು ಬರೀ ಕುರುಕ್ಷೇತ್ರವಲ್ಲ, ಮುನಿರತ್ನ ಕುರುಕ್ಷೇತ್ರ ಎಂದಿದೆ. ಏಕೆಂದರೆ ಮುನಿರತ್ನ ಮತ್ತು ಕುರುಕ್ಷೇತ್ರ ಎಂಬ ಎರಡು ಪದಗಳನ್ನು ಒಂದೇ ಫಾಂಟ್ಗಳಲ್ಲಿ ಮತ್ತು ದಪ್ಪ ಅಕ್ಷರಗಳಲ್ಲಿ ಹಾಕಲಾಗಿದೆ. ಹಾಗಾಗಿ ಚಿತ್ರದ ಹೆಸರನ್ನು ಕುರುಕ್ಷೇತ್ರ ಎಂದು ಕರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಟೈಟಲ್ ನೋಡಿದವರೆಲ್ಲ ಇದು ಮುನಿರತ್ನ ಕುರುಕ್ಷೇತ್ರ ಎಂತಲೇ ಹೇಳುತ್ತಿದ್ದಾರೆ. ಚಿತ್ರದ ಹೆಸರು ಹೀಗೆ ಬದಲಾಗುವುದಕ್ಕೆ ಕಾರಣವಿದೆ. ಪ್ರಮುಖವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮುನಿರತ್ನ ಅವರು ಕುರುಕ್ಷೇತ್ರ ಟೈಟಲ್ ದಾಖಲಿಸುವ ಪ್ರಯತ್ನ ಮಾಡಿದ್ದರು. ಆದರೆ ಆ ಹೆಸರು ಬೇರೆ ಯಾರದೋ ಹೆಸರಲ್ಲಿತ್ತು. ಆ ಹೆಸರನ್ನು ಅವರಿಂದ ಪಡೆಯುವುದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಈ ಮಧ್ಯೆ ಪರ್ಯಾಯ ಮಂಡಳಿಯ ಅಧ್ಯಕ್ಷರಾದ ಕೃಷ್ಣೇಗೌಡ ಅವರು ಒಂದು ಪಕ್ಷ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕುರುಕ್ಷೇತ್ರ ಎಂಬ ಹೆಸರು ಸಿಗದಿದ್ದರೆ ತಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅದೇ ಹೆಸರನ್ನು ಕೊಡುತ್ತೇವೆ ಎಂದು ಹೇಳಿದರು. ಆದರೆ ಕೃಷ್ಣೇಗೌಡರ ಆಫರ್ ಮುನಿರತ್ನ ಒಪ್ಪಲಿಲ್ವಂತೆ. ಯಾವಾಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕುರುಕ್ಷೇತ್ರ ಎಂಬ ಹೆಸರು ಸಿಗಲಿಲ್ಲವೋ ಅವರು ಮುನಿರತ್ನ ಕುರುಕ್ಷೇತ್ರ ಎಂಬ ಹೆಸರಿಗೆ ಪ್ರಯತ್ನಿಸಿದರು. ಅವರಿಗೆ ಆ ಹೆಸರು ಸಲೀಸಾಗಿ ಸಿಕ್ಕಿತು. ಹಾಗಾಗಿ ಈ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ ಎಂದಾಗಿದೆ. ಹಾಗಾದ್ರೆ ಕುರುಕ್ಷೇತ್ರ ಚಿತ್ರದ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.